ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಪವಾಡ ಪುರುಷ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ ಮತ್ತು ಇದರಲ್ಲಿರೋ ಸ್ಟೋರಿ ಏನು ನೋಡೋಣ ಬನ್ನಿ. ಮತ್ತು ಇಲ್ಲಿ ಪವಾಡ ಪುರುಷದಲ್ಲಿ ಇನ್ನೂ ಅವನು ಪವಾಡ ಪುರುಷ ಅಂದರೆ ಬಾಲಣ್ಣ ಇನ್ನೂ ಚಿಕ್ಕವನಿದ್ದಾನೆ. ಅವನಿಗೆ ಇವಾಗ ಅವರು ಮದುವೆ ಮಾಡಬೇಕು ಅಂತ ಹೊರಟಿದ್ದಾರೆ. ಮದುವೆ ಮಾಡೋಕ್ಕೆ ಹೆಣ್ಣು ಹುಡುಕಬೇಕು ಅಂತ ಅವ್ರ ಅಪ್ಪ ಅಮ್ಮ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಬಂದು ಸೇಟು ಏನು ಮಾಡಿದ್ದಾರೆ ಅಂದರೆ, ಸೇಟು ಈ ಬಾಲಣ್ಣನ ಅಪ್ಪನ ಅಣ್ಣ ಅಥವಾ ತಮ್ಮ ಅವ್ರ ಮನೆಗೆ ಬಂದು ಹುಡುಗಿ ನೋಡೋದಕ್ಕೆ ಇವರು ತಯಾರಿ ನಡೆಸ್ತಾ ಇದ್ದಾರೆ. ಏನಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಬಾಲಣ್ಣ ಯೋಚನೆ ಮಾಡ್ತಿದ್ದಾನೆ, ಏನಕ್ಕೆ ಬಂದವ್ರೆ ಅಂತ ಗೊತ್ತಿಲ್ಲ. ಬಾಲಣ್ಣನೇ ಅಡ್ರೆಸ್ ಕೇಳ್ತಾರೆ, ಅವ್ರ ಮನೆಗೆ ಹೋಗೋದು ದಾರಿ ಎಲ್ಲಿ ಅಂತ ಹೇಳ್ಬಿಟ್ಟು. ಆವಾಗ ಅವನು ಇಂಥ ಕಡೆ ಹೋಗಿ ಅಂತ ಹೇಳ್ತಾನೆ. ಆದರೆ ಅವ್ರ ಅಮ್ಮ ಬಂದುಬಿಟ್ಟು, ನೀನು ಮನೆ ಎಲ್ಲಿದೆ ಅಂದರೆ ಮನೆ ಅಲ್ಲಿದೆ ಅಂತ ಹೇಳಬೇಕು, ಅದು ಬಿಟ್ಬಿಟ್ಟು ಇಲ್ಲದ್ದೆಲ್ಲ ಯಾಕೋ ಹೇಳ್ತೀಯ ನೀನು, ನಿನ್ನ ತಲೆನೋವು ಜಾಸ್ತಿ ಆಯಿತು ನಮಗೆ, ನೀನು ಕೇಳಿದಷ್ಟಕ್ಕೂ ಉತ್ತರ ಕೊಡು, ಹೆಚ್ಚಿಗೆ ಏನಕ್ಕೆ ಮಾತಾಡ್ತೀಯ ಅಂತ ಹೇಳ್ತಾಳೆ. ಆವಾಗ ನಾನೇನು ಹೇಳ್ತೀನಿ ಅಂದರೆ, ಅವ್ರು ಕೆಟ್ಟವರು, ಅದಕ್ಕೇ ಅವರು ಅಲ್ಲಿ ಹೋಗೋದು ಬೇಡ ಅಂತ ನಂದು ಅನಿಸಿಕೆ, ಅದಕ್ಕೆ ನಾನು ಹಂಗೆ ಅಂದೆ ಕಣವ ಅಂತಾನೆ. ಆದರೆ ಕೆಟ್ಟವರಾಗಲಿ ಒಳ್ಳೆಯವರಾಗಲಿ ನಮಗೆ ಯಾಕೆ ಬೇಕು ಅದೆಲ್ಲ, ನೀನೇನಕ್ಕೆ ಅದನ್ನೆಲ್ಲ ಮಾತಾಡೋಕ್ಕೆ ಹೋಗ್ತೀಯಾ, ನೀನು ಪಾಡಿ ನೀನು ಸುಮ್ಮನೆ ಇದ್ಬಿಡು, ಅವ್ರ ಮನೆ ಕೇಳಿದ್ದು ಮನೆ ಹೇಳು ಅಷ್ಟೇ ಸಾಕು, ಅದು ಬಿಟ್ಬಿಟ್ಟು ನೀನು ಅವರು ಹೋಗಬಾರ್ದು, ಅವ್ರು ಕೆಟ್ಟವರು, ಅವ್ರ ಮನೆಗೆ ಹೋಗೋದು ಬೇಡ ಅನ್ನೋಕ್ಕೆ ನಿನಗೇನು ಅಧಿಕಾರ ಇದೆ, ನೀನು ಯಾಕೆ ಹಂಗೆ ಅನ್ಬೇಕು, ನೀನು ಹಂಗೆ ಅನ್ಬೇಡ ಅಂತಾನೆ. ಈ ಬಾಲಣ್ಣಂಗೆ ಹಂಗೆ ಅಂದಾಗ ಸಿಟ್ಟು ಬರುತ್ತೆ. ಅವನು ಹೇಳ್ತಾನೆ, ಸರಿ ಬಿಡವ, ನಾನು ಹಂಗೆ ಅನ್ನಲ್ಲ, ನಾನು ಅಷ್ಟೇ ಹೇಳ್ತೀನಿ, ನೀವು ಹಿಂಗೆಲ್ಲ ಮಾಡ್ತಾಯಿದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ಸರಿ ಬಿಡು ಅಂತೇಳ್ಬಿಟ್ಟು ಅವಳು ಒಳಗಡೆ ಹೋಗ್ತಾಳೆ. ಬಾಲಣ್ಣಂಗೆ ಎಷ್ಟು ಹೇಳಿದ್ರು ಆ ಹುಡುಗಿಗೆಲ್ಲ ಫಸ್ಟೇ ಗೊತ್ತಾಗ್ತಾ ಇರುತ್ತೆ ಏನು ನಡೀತಾ ಇದೆ, ಅವರ ಕುಟುಂಬದಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಏನು ನಡೀತಾ ಇದೆ ಎಲ್ಲದೂ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಆ ಹುಡುಗ ಪ್ರತಿಯೊಂದನ್ನು ಫಸ್ಟೇ ತಿಳ್ಕೊಂಡಿರ್ತಾನೆ. ಹಂಗಾಗಿ ಅವನಿಗೆ ಮನೆಯಲ್ಲಿ ಹೋದಾಗ ಅಪ್ಪ ಅಮ್ಮ ಮತ್ತು ತಮ್ಮ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಈ ವಿಷಯ ಅಲ್ಲಿ ಮಾತಾಡಿದಾಗ ಅವರವ್ವ ಹೇಳ್ತಾಳೆ. ಆವಾಗ ಅವರಪ್ಪ ಬೈದಾಗ, ನಾನು ಇನ್ನೊಂದು ದಿವಸ ಹಿಂಗೆ ಆಡ್ತಾಯಿದ್ರೆ ನೀವು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಇವನು ಸೇಟು ಅವ್ರ ಮನೆಗೆ ಹೋಗ್ಬೇಕಾದ್ರೆ ನಗ ನಾಣ್ಯ ದುಡ್ಡು ಎಲ್ಲ ತಗೊಂಡು ಕುದುರೆ ಮೇಲೆ ಅವ್ರ ಮನೆಗೆ ಹೋಗ್ತಾನೆ. ಹೋದಾಗ ಅವರು ಬರ್ಮಾಡ್ಕೊಳ್ತಾರೆ, ಅವ್ರದ್ದು ಏನೋ ಕ್ರಿಮಿನಲ್ಲು ಆ್ಯಕ್ಟಿವಿಟಿ ಇದೆ ಅನಿಸುತ್ತೆ. ಹಾಗಾಗ್ಬಿಟ್ಟು ಬನ್ನಿ ಅಂತೇಳಿ ಕರೆದು ಮಾತಾಡಿಸ್ತಾ ಇರ್ತಾರೆ. ಆವಾಗ ಇವರು ಹೋದ ತಕ್ಷಣ ಸ್ವಾಗತ ಮಾಡಿ ಈ ಸೇಠ್ಜಿ ಕುದುರೆ ಮೇಲೆ ಹೋಗ್ತಾನೆ. ಕುದುರೆ ಮೇಲೆ ಹೋದಾಗ ಅವನಿಗೆ ಬರ್ಮಾಡಿಕೊಂಡು ಖುಷಿಯಾಗಿ ಅವನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಈ ಕಡೆ ಬಂದು ಈ ಬಾಲಣ್ಣ ಇವ್ರದ್ದು ಮಾತುಕತೆ ಎಲ್ಲ, ಬಾಲಣ್ಣ ಮತ್ತು ಅವರ ಒಂದು ಮಾತುಕತೆ ಎಲ್ಲ ಆಗಿರುತ್ತೆ. ಅವರು ಕೂಡ ಆಯಿತು ಬಿಡವ, ಇನ್ನು ನಾನು ಹೇಳಲ್ಲ, ಅವ್ರೇನಾರು ಹಾಕ್ಕೊಳ್ಳಿ, ನನಗೇನಾಗಬೇಕಾಗಿದೆ, ನಾನಂತೂ ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಹಿಂಗೆ ಆಡ್ತಾಯಿರಿ ನೀವು, ನನಗೆ ಎಲ್ಲ ಕಡೆನೂ ನನಗೆ ತೊಂದರೆ ಕೊಡ್ತಾಯಿರ್ತೀರ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಬಾಲು. ಆಮೇಲೆ ಹಂಗಂತ ಹೇಳಿದಾಗ ಅವಳು ಸರಿ ಬಿಡು ಅಂತೇಳಿ ಒಳಗಡೆ ಹೋಗಿ ಡಿಸ್ಕಸ್ ಎಲ್ಲ ಆಗುತ್ತೆ. ಸರಿ ಬಿಡು ಅಂತೇಳಿ ಆಮೇಲೆ ಈ ಬಾಲನ್ನ ಅಮ್ಮನ ಮಗಳ ಮನೆಗೆ ಹೆಣ್ಣು ನೋಡೋಕ್ಕೆ ಬಾಲನ ಅಪ್ಪ ಅಮ್ಮ ಹೋಗ್ತಾರೆ. ಹೋಗಿ ಅಲ್ಲೂ ಕೂಡ ಕೇಳ್ತಾರೆ, ನಿನ್ನ ಮಗಳನ್ನ ನನ್ನ ಬಾಲಕ್ಕೆ ಕೊಡು ಅಂತೇಳಿ. ಆದರೆ ಅವಳು ಬಾಲಿಗೆ ಮಾತ್ರ ಕೊಡಲ್ಲ, ಬೇರೆ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ತೀನಿ, ನಾನು ಬಾಲಿಗಂತೂ ಕೊಡಲ್ಲ ಅಂತ ಹೇಳ್ತಾಳೆ. ಬಾಲಿಗೆ ಕೊಡ್ದಂಗೆ ಏನಾಗಿದೆ ಕೊಡು ಅಂತ ಕೇಳ್ತಾರೆ ಇಬ್ಬರೂ. ಖಂಡಿತವಾಗೂ ನಾನು ಕೊಡಲ್ಲ, ನಾನು ಶ್ರೀಮಂತರ ಮನೆಗೆ ಕೊಟ್ಟು ಮಾಡ್ತೀನಿ ಅಂತ. ಈ ಕಡೆ ಬಂದು ಹೆಣ್ಣು ನೋಡ್ತಾ ಇದ್ದಾರೆ, ಇವಳಿಗೂ ಗಂಡು ನೋಡಬೇಕು ಅಂತ ಇನ್ನೊಂದು ಫ್ಯಾಮಿಲಿ ಅಂದರೆ ಇನ್ನೊಂದು ಕುಟುಂಬದಿಂದ ಮಾತಾಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.